ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. पर्यवेक्षक रविशंकर जी हैं और इस तरह से जो है रेखा गुप्ता का नाम कई बार ऐसा होता है कि 3 बार पार्षद बनने के बाद ಆಮೇಲೆ ಭಾರತ ಸರ್ಕಾರದ ಇನ್ನೊಂದು ಯೋಜನೆ ಇದೆ DILRMP ಪ್ಲಸ್ ರಾಜ್ಯ ಸರ್ಕಾರದ್ದು ನಮ್ಮದು ಏನು ಪೊಡಿ ಮುಕ್ತ ಅಭಿಯಾನ ಇದೆ. ಈ 3 ಯೋಜನೆ ಅಡಿ ಒಳಗಡೆ ನಾವೀಗ ಸುಮಾರು ಈಗ ಸದ್ಯಕ್ಕೆ ಸುಮಾರು 465 ರೋವರ್ಸ್ ಖರೀದಿ ಮಾಡ್ತಾಯಿದ್ದೀವಿ. ಇದೇ ರೀತಿ ಮುಂದಿನ ಸೆಕೆಂಡ್ ಫೇಜಲ್ಲಿ ಇನ್ನೂ 5,000 ರೋವರ್ಸ್ ಖರೀದಿ ಮಾಡಲಿಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ರೋವರ್ಸ್ ಬಂದರೆ ನಮ್ಮ ರಾಜ್ಯದಲ್ಲಿ ಸರ್ವೆ ಸ್ಪೀಡ್ ವಿಲ್ ಗೋ ಆಲ್ಮೋಸ್ಟ್ 5 to 6 ಟೈಮ್ಸು. ಅಕ್ಯುರೇಸಿ ಚೆನ್ನಾಗಿ ಬರುತ್ತೆ. ಯಾವುದೇ ಪ್ರದೇಶ ಯಾವಲ್ಲಿ ನಿಂತಿದ್ದೀವಿ ನಿಖರವಾಗಿ ಇದನ್ನು ಅಳತೆ ಮಾಡಲಿಕ್ಕೆ ಇದು ಸಹಾಯಕ ಆಗ್ತಾಯಿದೆ. ಸಾರ್ವಜನಿಕರಿಗೆ ನಮಗೆ ಪ್ರತಿನಿತ್ಯ ಒಂದು 5,000ದಿಂದ 8,000 ಅಳತೆ ಕಾರ್ಯ ಮಾಡ್ತೀವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಪ್ರತಿ ಸರ್ವೇಯರು ಮೊದಲು ಈ ಚೈನ್ನ ಹಿಡ್ಕೊಂಡೋಗಿ ಅಳೆಯುವಂಥದ್ದು ಪ್ರಕ್ರಿಯೆ ಇತ್ತು, ಭಾಳಷ್ಟು ಟೈಮ್ ಹಿಡಿತಾ ಇತ್ತು. ಜೊತೆಗೆ ಅದಾದ ನಂತರ ಪೇಪರ್ನಲ್ಲಿ ಸ್ಕೆಚ್ ಮಾಡ್ತಾಯಿದ್ರು. ಇನ್ನು ಮುಂದೆ ಇದು ಡಿಜಿಟಲ್ ಸ್ಕೆಚ್ಚು ನಾವು ಪ್ರಿಪೇರ್ ಮಾಡಲಿಕ್ಕೆ ಇದರಿಂದ ಆಗುತ್ತೆ. ಸಾರ್ವಜನಿಕರಿಗೆ ಇಮಿಡಿಯೇಟ್ ಸರ್ವಿಸ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಇದರ ಅಂಗವಾಗಿ ಈಗಾಗಲೇ 465 ರೋವರ್ಸನ್ನು ಪ್ರೊಕ್ಯೂರ್ ಮಾಡಿದ್ದಾರೆ. ಅದನ್ನು ಕೊಟ್ಟು ನಾಳೆ ಈ ಅರ್ಬನ್ ಸರ್ವೆಗೆ ಇಮಿಡಿಯೇಟ್ಲಿ ಬಳಸಬೇಕನ್ನೋದು ಸರ್ವೆ ಕಮಿಷನರ್ ಅವರ ಪ್ಲ್ಯಾನ್ ಆಗಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೋವರ್ಸನ್ನು ನಾವು ಪರ್ಚೇಸ್ ಮಾಡಿದರೆ ಈಗ ಲೈಸೆನ್ಸ್ ಸರ್ವೇಯರ್ಸ್ ಏನು ಮಾಡ್ತಾಯಿದ್ದಾರೆ ಕೆಲಸವನ್ನು ನಾವು ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಟೈಮ್ನಲ್ಲೇ ಸರ್ವಿಸ್ ಕೊಡ್ಬೋದು. उनका स्वभाव रहता है कि हर चीज़ को थोड़ा सा उसमें मस्का लगाना. यानी एक व्यक्ति कहेगा अरे भाई अखबार में पढ़ा तुमने कि चंद्रयान पहुंच गया, तो दूसरा कह रहे भाई क्या हुआ, वो देखो अमेरिका का नासा तो 1969 पहुंचा. इस तरह से बात जो आप कह रहे हैं. लेकिन वो ये भूल जाते हैं कि नासा इसलिए पहुंचा कि वो 60-70% गैर सरकारी साधनों पर निर्भर, जबकि हमने 60-70 वर्ष तक अपने इसरो को बांध के रखा कि जो सरकार से पैसा मिलेगा, जो सरकार का रिसोर्स होगा, जो सरकार के साधन होगा, जो सरकार की पॉलिसीज है, वो पहली बार मोदी जी के आने बाद अगर हमें अपना कंपैरिजन उनके साथ करना है तो फिर हमें उनकी ही स्ट्रेटेजीज फॉलो करनी पड़ेगी. उन्हीं के बेंचमार्क वो हमने किए नहीं और हमने अपना कंपैरिजन कर दिया. अब जैसे आप 1-2 बच्चे हैं तो एक बच्चे को आप सारा दिन कहीं काम में लगा रखते हैं कि भाई तू मजदूरी करके भी आ, तू दूसरी करके आ. उस बेचारे को पढ़ाई करने का, तैयारी करने का, इम्तहान का टाइम नहीं मिलता. जबकि दूसरा है जिसके माँ बाप ने पूरी उस तरह की सुविधा दे रखी है, अनुकूलता दे रखी है, तो 24 घंटे में 18 घंटे तैयारी कर रहा है. तो जब रिजल्ट निकलता है वो कहते हैं उसने ये कर दिया, उसने ये कर दिया. तो भैया क्या जो उसने किया था, डिड यू प्रोवाइड दैट सेम मिलियू, एनेबलिंग वातावरण या अनुकूलता? तो वो नहीं थी, वो अब आनी शुरू हुई. और अब
समय आया है। अब हमारा कंपैरिजन आप करें तो देखिए, आप दिन प्रतिदिन 5 फ्रजाइल से हम 5वें नंबर पर आ गए और अब बहुत कुछ ही वर्ष में चौथा और तीसरा नंबर और फिर अव्वल दर्जे पर। ग्लोबल इनोवेशन इंडेक्स पर हम 2014 से पहले 81 थे, रैंक 81, आज हम रैंक 39 आ गए। इसी प्रकार हमारे बायोटेक्नोलॉजी, जो आने वाले समय में बायो इकोनॉमी का बहुत बड़ा माध्यम बनने वाला है, क्योंकि अगली इंडस्ट्रियल रेवोल्यूशन देश विश्व भर में माना जा रहा है कि विल बी बायो इकोनॉमी ड्रिवन, जैसे 1990 की IT ड्रिवन थी। उसमें हम मात्र $10 बिलियन की बायो इकोनॉमी थे 2014 में। आज हम बढ़कर के 130-140 हो गए। बहुत जल्द हम 200 तक 300 बिलियन US होने वाले हैं। ಸಿದ್ದರಾಮಯ್ಯ ಹೆಂಡತಿ ಶ್ರೀಮತಿ ಪಾರ್ವತಿ ಮತ್ತು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಇವರು ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅಂತಿಮ ವರದಿ ಸಲ್ಲಿಸ್ತಾ ಇದೆ ಅಂದರೆ ನಿಮ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸಿಂದ ಗೊತ್ತಾಗುತ್ತೆ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು, ಅಂದರೆ ಸಿದ್ದರಾಮಯ್ಯರಂಥ ರಾಜಕಾರಣಿಗಳಿಗೆ ತಮ್ಮ ಆತ್ಮಸಾಕ್ಷಿಯನ್ನು ಕೊಟ್ಬಿಟ್ಟು ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಸುಳ್ಳು ವರದಿಯನ್ನು ತಯಾರು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಕಂಡು ಬಂದಿದೆ. ಸೊ ನಾನು ಕಾನೂನಾತ್ಮಕ ಹೋರಾಟನ ನಡೆಸ್ತೀನಿ, ನಾನು ಮಾಡಿರ್ತಕ್ಕಂಥ ಆರೋಪನ ಸಾಬೀತುಪಡಿಸ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅದೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತಿಮ ವರದಿ ಸಲ್ಲಿಸ್ತಾ ಇದ್ದಾರೆ, ನನಗೆ ಹಿಂಬರ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಹೇಳ್ತಾರೆ 50-50 ಅನುಪಾತಕ್ಕೆ ಸಂಬಂಧಪಟ್ಟಾಗೆ ತನಿಖೆಯನ್ನು ಮುಂದುವರಿಸ್ತೀವಿ ಅಂತೇಳಿ. ಅಂದರೆ ತನಿಖೆ ಪೂರ್ತಿಗೊಂಡಿಲ್ಲ ಅನ್ನೋದು ಅವರ ನೋಟಿಸಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಅಂದರೆ ಕಾನೂನಿಗೆ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಇವರು ಮಧ್ಯಂತರ ವರದಿಯನ್ನೇ ಅಂತಿಮ ವರದಿ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇರೋದು ಸ್ಪಷ್ಟ ಕಂಡು ಬರ್ತದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.